ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸಾವಿತ್ ಫ್ಲವರ್ ಗಾರ್ಡನ್. ಎಷ್ಟೋ ದಿನದ ನಂತರ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಸ್ಕೂಲ್ ಎಕ್ಸಾಮ್ ಎಲ್ಲ ಆಗ್ತಾಯಿತ್ತು, ಆ ರೀತಿ ವಿಡಿಯೋ ಹಾಕಲಿಕ್ಕೆ ಸಮಯ ಸಿಗಲಿಲ್ಲ ನನಗೆ. ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಬೇಕು. ಹಾಗೂ ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಮ್ಮ ಕೈ ತೋಟದಲ್ಲಿ ರಾಂಬುಟನ್ ಆಗಿದೆ. ಇಲ್ಲಿ ನೋಡಬಹುದು, ರಾಂಬುಟನ್ ತುಂಬ ಚಿಕ್ಕ ಚಿಕ್ಕ ಕಾಯಿಗಳು ಬಿಟ್ಟಿದೆ. ಇದು 5 years ಓಲ್ಡ್ ಪ್ಲ್ಯಾಂಟ್. ಇದು ನಾವು ಪ್ಲ್ಯಾಂಟ್ ಮಾಡಿ 5 years ಆಗಿದೆ. ಇದು ನಾವು ನಮ್ಮ ವೆಜಿಟೇಬಲ್ ಸಿಗ್ತದಲ್ಲ, ಫ್ರೂಟ್ಸ್ ಅಂಗಡಿ, ಅಲ್ಲಿಂದ ನಾವು ಫ್ರೂಟ್ ಪರ್ಚೇಸ್ ಮಾಡಿದ್ವಿ. ಆ ಫ್ರೂಟ್ ತಿಂದಾದ್ಮೇಲೆ ಒಂದು ಸೀಡ್ ಸಿಗ್ತದೆ. ಆ ಸೀಡ್ ಪ್ಲ್ಯಾಂಟ್ ಮಾಡಿ ಇವಾಗ ನಮ್ಮ ಮನೆಯಲ್ಲಿ ಫ್ರೂಟ್ ಸಿಗ್ತಾ ಉಂಟು ಗಾಯ್ಸ್. ನೆಕ್ಸ್ಟ್ ಇದು ಬಂದುಬಿಟ್ಟು ಬಟರ್ ಫ್ರೂಟ್. ಇದನ್ನು ಅವಕಾಡೋ ಎಂದು ಕರೀತಾರೆ. ಇದು 6 years ಓಲ್ಡ್ ಪ್ಲ್ಯಾಂಟ್. ಇದು ಕೂಡ ನಾವು ಫ್ರೂಟ್ಸ್ ಮತ್ತು ವೆಜಿಟೇಬಲ್ ಅಂಗಡಿಯಿಂದನೇ ತಂದು ಅದರದ್ದು ಸೀಡ್ ಪ್ಲ್ಯಾಂಟ್ ಮಾಡಿ ಇವಾಗ ನೋಡ್ಬೋದು ಚಿಕ್ಕ ಚಿಕ್ಕ ಪ್ಲ್ಯಾಂಟ್ಸ್, ಇದು ಫ್ರೂಟ್ಸ್ ಆಗಿದೆ. ಇದು ಇನ್ನು 1 month ಬೇಕು ಹಾರ್ವೆಸ್ಟ್ ಮಾಡಲಿಕ್ಕೆ. ನೆಕ್ಸ್ಟ್ ಬಂದುಬಿಟ್ಟು ಇದು ಮ್ಯಾಂಗೋ ಪ್ಲ್ಯಾಂಟ್. ಇದು ನಮ್ಮದು ಮ್ಯಾಂಗ್ಳೂರ್ ಆಚೆ ನೆಕ್ಕರೆ ಮ್ಯಾಂಗೋ ಅಂತ ಹೇಳ್ತಾರೆ, ನೆಕ್ಕರೆ ಮ್ಯಾಂಗೋ. ಇದು ಇದಾಗ್ತದೆ, ಹಣ್ಣಾದಾದ್ಮೇಲೆ ಸ್ವೀಟ್ ಇರ್ತದೆ. ಇದು ಬಾಯ್ಲ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ, ಬಾಯ್ಲ್ ಮಾಡಿ ತಿಂತಾರೆ. ಮತ್ತು ಇದು ಪಿಕ್ಕಲ್ಗೆಲ್ಲ ಯೂಸ್ ಆಗೋದಿಲ್ಲ. ಮತ್ತು ಇಲ್ಲಿ ನೋಡಿರ್ಬೋದು, ಈ ಮರದ ಕೆಳಗೊಂದು ಬಳ್ಳಿ ಹೋಗಿದೆ, ಅದು ಬ್ಲ್ಯಾಕ್ ಪೆಪ್ಪರ್ ನೋಡಿರ್ಬೋದು. ಮತ್ತು ಇದರಲ್ಲಿ ಈ ಸಲ ತುಂಬ ಮ್ಯಾಂಗೋ ಆಗಿದೆ. ಇನ್ನು ಹಾರ್ವೆಸ್ಟಿಗೆ ರೆಡಿಯಾಗಿದೆ. ಇನ್ನು ಕೊಯ್ದು ಬಾಯ್ಲ್ ಮಾಡಬೇಕು. ಬಾಯ್ಲ್ ಮಾಡುವ ವಿಡಿಯೋ ಬೇಕಿದ್ದರೆ ಕಾಮೆಂಟ್ ಮಾಡಿ. ಹಾಗೂ ಇದರಲ್ಲಿ ಬಳ್ಳಿ ನೋಡಿ, ಇವಾಗ ಇದು ಬ್ಲ್ಯಾಕ್ ಪೆಪ್ಪರ್ದು. ಇದರಲ್ಲಿ ನಮಗೆ ಬ್ಲ್ಯಾಕ್ ಪೆಪ್ಪರ್ ಸಿಕ್ಕಿದೆ ಇವಾಗ. ನೆಕ್ಸ್ಟ್ ಇದು ಪಪಾಯ ಪ್ಲ್ಯಾಂಟ್. ಇದು ಗ್ರೋ ಮಾಡಲಿಕ್ಕೆ ತುಂಬ ಈಸಿ. ಇದು 3 months ಓಲ್ಡ್ ಪ್ಲ್ಯಾಂಟ್. ಇದು ಕೂಡ ಮಲ್ಲಿಕ ಮಾವಿನ ಗಿಡದ ಮರ. ನಾನು ಹೇಳಿದರೆ ನಮ್ಮ ಎಲ್ಲ ಗಿಡಗಳಲ್ಲಿ ಕೂಡ ಬ್ಲ್ಯಾಕ್ ಪೆಪ್ಪರ್ ಇದು ಇದೇ ಬಳ್ಳಿ ಇರ್ತದೆ. ಇದು ಮಲ್ಲಿಕ ಮಾವಿನ ಕಾಯಿ. ಇದು ನೋಡಲಿಕ್ಕೆ ಲಾರ್ಜ್ ಸೈಜ್ ಇರ್ತದೆ. ಇದು ನಾವು ತುಂಬ ಹಾರ್ವೆಸ್ಟ್ ಮಾಡಿ ಆಗಿದೆ, ಇದು ಬೆಳೆದಿದೆ. ಹಾಗೆ ನಾವು ಹಾರ್ವೆಸ್ಟ್ ಮಾಡಿ ಇದು ಕೆಮಿಕಲ್ ಹಾಕಿ ಇದನ್ನು ಹಣ್ಣು ಮಾಡಲಿಕ್ಕೆ ಇಟ್ಟಿದ್ದೇವೆ. ಇದು ನೆಕ್ಸ್ಟ್ ಬಂದುಬಿಟ್ಟು ರಬ್ಬರ್ ಪ್ಲ್ಯಾಂಟ್. ಇದು ನಾವು ಮೀಶೋಯಿಂದ ಪರ್ಚೇಸ್ ಮಾಡಿದ್ದು. ಬರುವಾಗ ಸ್ವಲ್ಪ ಡ್ರೈ ಆಗಿ ಇತ್ತು. ಇದು ರೀತಿ ಬರ್ತದೆ ಗೊತ್ತಿಲ್ಲ, ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೇನೆ. ಬಂದುಬಿಟ್ಟು ವೆಜಿಟೇಬಲ್ ಮತ್ತು ಪ್ಲ್ಯಾಂಟ್ ಸೆಕ್ಷನ್. ಈ ಪ್ಲ್ಯಾಂಟ್ ನಾವು ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡಿದ್ದು. ಇದು ಇವಾಗ ಒಳ್ಳೆ ರಿಸಲ್ಟ್. ನಾನು ಕೊರಿಯಂಡರ್ ಸೀಡ್ ಹಾಕಿದ್ದೇನೆ. ಮತ್ತು ಇದು ಚಿಲ್ಲಿ ಪ್ಲ್ಯಾಂಟ್, ಅಲ್ಲಿ ಫ್ರಂಟಲ್ಲಿ ರಿಬರ್ ಗರ್ಡ್ ಹಾಕಿದ್ದೇನೆ, ಮತ್ತು ಲೇಡಿ ಫಿಂಗರ್. ಮತ್ತು ಇದರಲ್ಲಿ ಚಿಲ್ಲಿ ಪ್ಲ್ಯಾಂಟ್ ಹಾಕಿದ್ದೇನೆ. ಇದರಲ್ಲಿ ಟೊಮೆಟೊ ಸೀಡ್, ಮತ್ತು ಇದರಲ್ಲಿ ಬೀನ್ಸ್, ಮತ್ತು ಅಲ್ಲಿ ಚಿಕ್ಕ ಚಿಕ್ಕ ಮೊಳಕೆ ಕಾಣ್ಬೋದು, ಅದು ಲೇಡಿ ಫಿಂಗರ್. ಮತ್ತು ಇಲ್ಲಿ ಒಂದು ಮ್ಯಾಂಗೋ ಆಗಿದೆ ನನ್ನ ವೆಜಿಟೇಬಲ್ ಸೆಕ್ಷನಲ್ಲಿಯೇ ನೋಡ್ಬೋದು, ಎಲ್ಲ ಕೆಳಗೆ ಇದೆ. ಇಲ್ಲಿ ಒಂದು 3 ಜೋಡಿ ಇದುಂಟು. ಇದರಲ್ಲಿ ನಾನು ಮೂಲಂಗಿ ಹಾಕಿದ್ದೇನೆ ನೋಡ್ಬೋದು. ನೆಕ್ಸ್ಟ್ ಬಂದು ನಾವು ಸೌತೆಕಾಯಿ, ಎಲ್ಲೋ ಸೌತೆಕಾಯಿ, ಮಲಬಾರ್ ಸೌತೆಕಾಯಿ ನೋಡ್ಬೋದು, ಬಳ್ಳಿ ಹೋಗಿದೆ. ಇದು ಇನ್ನು ಒಳ್ಳೆ ರಿಸಲ್ಟ್ ಕೊಡಬೇಕಷ್ಟೇ. ಇದು ನಾನು ಹೇಳಿದೆ ಅಲ್ಲ, ಇದು ರಿಬರ್ ಗರ್ಡ್ ಮತ್ತು ಲೇಡಿ ಫಿಂಗರ್. ಇವತ್ತು ನಮ್ಮ ಕೈ ತೋಟದಲ್ಲಿ ರಾಂಬುಟನ್ ಆಗಿದೆ. ಇಲ್ಲಿ ನೋಡಬಹುದು, ರಾಂಬುಟನ್ ತುಂಬ ಚಿಕ್ಕ ಚಿಕ್ಕ ಕಾಯಿಗಳು ಬಿಟ್ಟಿದೆ. ಇದು 5 years ಓಲ್ಡ್ ಪ್ಲ್ಯಾಂಟ್. ಇದು ನಾವು ಪ್ಲ್ಯಾಂಟ್ ಮಾಡಿ 5 years ಆಗಿದೆ. ಇದು ನಾವು ನಮ್ಮ ವೆಜಿಟೇಬಲ್ ಸಿಗ್ತದಲ್ಲ, ಫ್ರೂಟ್ಸ್ ಅಂಗಡಿ, ಅಲ್ಲಿಂದ ನಾವು ಫ್ರೂಟ್ ಪರ್ಚೇಸ್ ಮಾಡಿದ್ವಿ. ಆ ಫ್ರೂಟ್ ತಿಂದಾದ್ಮೇಲೆ ಒಂದು ಸೀಡ್ ಸಿಗ್ತದೆ. ಆ ಸೀಡ್ ಪ್ಲ್ಯಾಂಟ್ ಮಾಡಿ ಇವಾಗ ನಮ್ಮ ಮನೆಯಲ್ಲಿ ಫ್ರೂಟ್ ಸಿಗ್ತಾ ಉಂಟು ಗಾಯ್ಸ್. ನೆಕ್ಸ್ಟ್ ಇದು ಬಂದುಬಿಟ್ಟು ಬಟರ್ ಫ್ರೂಟ್. ಇದನ್ನು ಅವಕಾಡೋ ಎಂದು ಕರೀತಾರೆ. ಇದು 6 years ಓಲ್ಡ್ ಪ್ಲ್ಯಾಂಟ್.
ಇದು ಕೂಡ ನಾವು ಫ್ರೂಟ್ಸ್ ಮತ್ತು ವೆಜಿಟೇಬಲ್ ಅಂಗಡಿಯಿಂದನೇ ತಂದು ಅದರದ್ದು ಸೀಡ್ ಪ್ಲಾಂಟ್ ಮಾಡಿ ಇವಾಗ ನೋಡ್ಬೋದು ಚಿಕ್ಕ ಚಿಕ್ಕ ಪ್ಲಾಂಟ್ಸ್ ಇದು ಫ್ರೂಟ್ಸ್ ಆಗಿದೆ. ಇದು ಇನ್ನು 1 ಮಂತ್ ಬೇಕು ಹಾರ್ವೆಸ್ಟ್ ಮಾಡಲಿಕ್ಕೆ. ನೆಕ್ಸ್ಟ್ ಬಂದುಬಿಟ್ಟು ಇದು ಮ್ಯಾಂಗೋ ಪ್ಲ್ಯಾಂಟ್. ಇದು ನಮ್ಮದು ಮ್ಯಾಂಗ್ಳೂರ್ ಆಚೆ ನೆಕ್ಕರೆ ಮ್ಯಾಂಗ್ ಅಂತ ಹೇಳ್ತಾರೆ, ನೆಕ್ಕರೆ ಮ್ಯಾಂಗೋ. ಇದು ಇದಾಗ್ತದೆ, ಹಣ್ಣಾದಾದ್ಮೇಲೆ ಸ್ವೀಟ್ ಇರ್ತದೆ. ಇದು ಬಾಯ್ಲ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ, ಬಾಯ್ಲ್ ಮಾಡಿ ತಿಂತಾರೆ. ಮತ್ತು ಇದು ಪಿಕ್ಕಲ್ಗೆಲ್ಲ ಯೂಸ್ ಆಗೋದಿಲ್ಲ. ಮತ್ತು ಇಲ್ಲಿ ನೋಡಿರ್ಬೋದು ಈ ಮರದ ಕೆಳಗೊಂದು ಬಳ್ಳಿ ಹೋಗಿದೆ, ಅದು ಬ್ಲ್ಯಾಕ್ ಪೆಪ್ಪರ್ ನೋಡಿರ್ಬೋದು. ಮತ್ತು ಇದರಲ್ಲಿ ಈ ಸಲ ತುಂಬ ಮ್ಯಾಂಗೋ ಆಗಿದೆ, ಇನ್ನು ಹಾರ್ವೆಸ್ಟಿಗೆ ರೆಡಿಯಾಗಿದೆ. ಇನ್ನು ಕೊಯ್ದು ಬಾಯ್ಲ್ ಮಾಡಬೇಕು. ಬಾಯ್ಲ್ ಮಾಡುವ ವಿಡಿಯೋ ಬೇಕಿದ್ದರೆ ಕಾಮೆಂಟ್ ಮಾಡಿ. ಹಾಗೂ ಇದರಲ್ಲಿ ಬಳ್ಳಿ ನೋಡಿ, ಇವಾಗ ಇದು ಬ್ಲ್ಯಾಕ್ ಪೆಪ್ಪರ್ದು. ಇದರಲ್ಲಿ ನಮಗೆ ಬ್ಲ್ಯಾಕ್ ಪೆಪ್ಪರ್ ಸಿಕ್ಕಿದೆ ಇವಾಗ. ನೆಕ್ಸ್ಟ್ ಇದು ಪಪಾಯ ಪ್ಲ್ಯಾಂಟ್. ಇದು ಗ್ರೋ ಮಾಡಲಿಕ್ಕೆ ತುಂಬ ಈಸಿ. ಇದು 3 ಮಂತ್ಸ್ ಓಲ್ಡ್ ಪ್ಲ್ಯಾಂಟ್. ಇದು ಕೂಡ ಮಲ್ಲಿಕ ಮಾವಿನ ಗಿಡದ ಮರ. ನಾನು ಹೇಳಿದರೆ ನಮ್ಮ ಎಲ್ಲ ಗಿಡಗಳಲ್ಲಿ ಕೂಡ ಬ್ಲ್ಯಾಕ್ ಪೆಪ್ಪರ್ ಇದೇ ಬಳ್ಳಿ ಇರ್ತದೆ. ಇದು ಮಲ್ಲಿಕ ಮಾವಿನಕಾಯಿ. ಇದು ನೋಡಲಿಕ್ಕೆ ಲಾರ್ಜ್ ಸೈಜ್ ಇರ್ತದೆ. ಇದು ನಾವು ತುಂಬ ಹಾರ್ವೆಸ್ಟ್ ಮಾಡಿ ಆಗಿದೆ, ಇದು ಬೆಳೆದಿದೆ. ಹಾಗೆ ನಾವು ಹಾರ್ವೆಸ್ಟ್ ಮಾಡಿ ಇದು ಕೆಮಿಕಲ್ ಹಾಕಿ ಇದನ್ನು ಹಣ್ಣು ಮಾಡಲಿಕ್ಕೆ ಇಟ್ಟಿದ್ದೇವೆ. ಇದು ನೆಕ್ಸ್ಟ್ ಬಂದುಬಿಟ್ಟು ರಬ್ಬರ್ ಪ್ಲ್ಯಾಂಟ್. ಇದು ನಾವು ಮೀಶೋಯಿಂದ ಪರ್ಚೇಸ್ ಮಾಡಿದ್ದು. ಬರುವಾಗ ಸ್ವಲ್ಪ ಡ್ರೈ ಆಗಿ ಇತ್ತು. ಇದು ರೀತಿ ಬರ್ತದೆ ಗೊತ್ತಿಲ್ಲ, ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೇನೆ. ಬಂದುಬಿಟ್ಟು ವೆಜಿಟೇಬಲ್ ಮತ್ತು ಪ್ಲ್ಯಾಂಟ್ ಸೆಕ್ಷನ್. ಈ ಪ್ಲ್ಯಾಂಟ್ ನಾವು ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡಿದ್ದು. ಇದು ಇವಾಗ ಒಳ್ಳೆ ರಿಸಲ್ಟ್. ನಾನು ಕೊರಿಯಂಡರ್ ಸೀಡ್ ಹಾಕಿದ್ದೇನೆ. ಮತ್ತು ಇದು ಚಿಲ್ಲಿ ಪ್ಲ್ಯಾಂಟ್, ಅಲ್ಲಿ ಫ್ರಂಟಲ್ಲಿ ರೀಬರ್ ಗರ್ಡ್ ಹಾಕಿದ್ದೇನೆ, ಮತ್ತು ಲೇಡಿ ಫಿಂಗರ್. ಮತ್ತು ಇದರಲ್ಲಿ ಚಿಲ್ಲಿ ಪ್ಲ್ಯಾಂಟ್ ಹಾಕಿದ್ದೇನೆ. ಇದರಲ್ಲಿ ಟೊಮೆಟೊ ಸೀಡ್, ಮತ್ತು ಇದರಲ್ಲಿ ಬೀನ್ಸ್, ಮತ್ತು ಅಲ್ಲಿ ಚಿಕ್ಕ ಚಿಕ್ಕ ಮೊಳಕೆ ಕಾಣ್ಬೋದು, ಅದು ಲೇಡಿ ಫಿಂಗರ್. ಮತ್ತು ಇಲ್ಲಿ ಒಂದು ಮ್ಯಾಂಗೋ ಆಗಿದೆ ನನ್ನ ವೆಜಿಟೇಬಲ್ ಸೆಕ್ಷನಲ್ಲಿಯೇ ನೋಡ್ಬೋದು, ಎಲ್ಲ ಕೆಳಗೆ ಇದೆ. ಇಲ್ಲಿ ಒಂದು 3 ಜೋಡಿ ಇದು ಉಂಟು. ಇದರಲ್ಲಿ ನಾನು ಮೂಲಂಗಿ ಹಾಕಿದ್ದೇನೆ ನೋಡ್ಬೋದು. ನೆಕ್ಸ್ಟ್ ಬಂದು ನಾವು ಸೌತೆಕಾಯಿ, ಎಲ್ಲೋ ಸೌತೆಕಾಯಿ, ಮಲಬಾರ್ ಸೌತೆಕಾಯಿ ನೋಡ್ಬೋದು, ಬಳ್ಳಿ ಹೋಗಿದೆ. ಇದು ಇನ್ನು ಒಳ್ಳೆ ರಿಸಲ್ಟ್ ಕೊಡಬೇಕಷ್ಟೇ. ಇದು ನಾನು ಹೇಳಿದೆ ಅಲ್ಲ, ಇದು ರಿಬರ್ ಗರ್ಡ್ ಮತ್ತು ಲೇಡಿ ಫಿಂಗರ್.